ನಿಮ್ಮ ಮಗು ಹೇಗಿರಬೇಕು? ಕ್ಷೀಣ ಅಥವಾ ಬುದ್ಧಿವಂತರು? ಸುಸ್ತಾಗಿ ಅಥವಾ ಚುರುಕಾಗಿ? ನಿಮ್ಮ ಮಗುವಿನ ಜೀವನ ಹೇಗಿರಬೇಕು ಎಂಬುದನ್ನು ನಿರ್ಧರಿಸೋರು ನೀವು. ಅದು ಸಹ ಮಗು ಗರ್ಭದಲ್ಲಿರುವಾಗ. ನೀವು ತಾಯಿ ಆಗ್ತಿದ್ದೀರಿ ಅನ್ನೋ ವಿಚಾರ ತಿಳಿದಾಗಲೇ ನೀವು ಜಾಗೃತರಾಗಿರಬೇಕಾದ್ದು ಬಹಳ ಅಗತ್ಯ. ದೇಶದ ಗ್ರಾಮೀಣ ಮತ್ತು ನಗರದ ಬಡಾವಣೆಗಳಲ್ಲಿ ಅಂಗನವಾಡಿ ಇರುವುದನ್ನು ಸರ್ಕಾರ ಖಚಿತಪಡಿಸಿದೆ. ಅಂಗನವಾಡಿಯ ಕಾರ್ಯಕರ್ತರು ನಿಮ್ಮಿಂದಲೇ ಆಯ್ಕೆಯಾದ ಮಹಿಳೆಯರು. ಅವರ ಸಲಹೆ ಮತ್ತು ಸಹಾಯ ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಾಯಕವಾಗಬಲ್ಲದು. ಇಲ್ಲಿ ಸಿಗುವ ಎಲ್ಲ ಸರ್ಕಾರಿ ಸೌಲಭ್ಯಗಳು ಉಚಿತವಾಗಿವೆ. ಗರ್ಭಿಣಿ ಎಂದು ತಿಳಿದಾಕ್ಷಣ ನಿಮ್ಮ ಹೆಸರನ್ನು ಅಂಗನವಾಡಿ, ಆಶಾ ಅಥವಾ ಸಮೀಪದ ಚಿಕಿತ್ಸಾಲಯದಲ್ಲಿ ಬರೆಸಿ. ಅಲ್ಲಿಂದ ಪಡೆದುಕೊಳ್ಳಿ ಮಾತೃ ಮತ್ತು ಶಿಶು ಸುರಕ್ಷಾ ಕಾರ್ಡ್. ಈ ಕಾರ್ಡಿನಲ್ಲಿರುತ್ತದೆ ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೋಗ್ಯ ಕುರಿತಾದ ಸಂಪೂರ್ಣ ಮಾಹಿತಿ. ಗರ್ಭಾವಸ್ಥೆಯಲ್ಲಿ ಎಎನ್ಸಿಯಲ್ಲಿ 4 ಬಾರಿ ನಿಮ್ಮ ವೈದ್ಯಕೀಯ ತಪಾಸಣೆ ಅಗತ್ಯ. ಈ ಚೆಕಪ್ನಲ್ಲಿ ಪ್ರತಿ ಬಾರಿಯೂ ರಕ್ತದ ಒತ್ತಡವನ್ನು ಅಂದರೆ ಬ್ಲಡ್ ಪ್ರೆಷರ್ ಅನ್ನು ಪರಿಶೀಲಿಸಬೇಕು. ನೀವು ಟಿಟಿಯ ಅಂದರೆ ಟೆಟ್ನಸ್ ಟಾಕ್ಸೈಡ್ನ 2 ಚುಚ್ಚುಮದ್ದುಗಳನ್ನು ಹಾಕಿಸಿಕೊಳ್ಳಬೇಕು. ಮೊದಲನೇದು ನೀವು ಗರ್ಭವತಿ ಎಂದು ತಿಳಿದಾಕ್ಷಣ, ಎರಡನೇದು ಅದರ 1 ತಿಂಗಳ ನಂತರ. 6 ತಿಂಗಳವರೆಗೆ ಪ್ರತಿದಿನ ಐರನ್ ಮತ್ತು ಫೋಲಿಕ್ ಆಸಿಡ್ನ 1 ಗುಳಿಗೆಯನ್ನು ಸೇವಿಸಬೇಕು. ಗರ್ಭಾವಸ್ಥೆಯಲ್ಲಿರುವಾಗ ನೀವು 180 ಗುಳಿಗೆಗಳನ್ನು ಸೇವಿಸಬೇಕಾದ್ದು ಅತಿ ಅಗತ್ಯ. ಕೇವಲ ಅಯೋಡಿನ್ ಯುಕ್ತ ಉಪ್ಪನ್ನೇ ಬಳಸಿ. ಗರ್ಭದಲ್ಲಿರುವ ಶಿಶುವಿನ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅಯೋಡಿನ್ ಅತಿ ಅಗತ್ಯ. ಸಮಯಕ್ಕಿಂತ ಮೊದಲೇ ಶಿಶು ಜನಿಸುವ ಅಪಾಯ ಕಡಿಮೆ ಇರುತ್ತದೆ. ಪೌಷ್ಟಿಕ ಆಹಾರದಲ್ಲಿ ಬೇಳೆ, ಹಸಿರು ತಾಜಾ ತರಕಾರಿ, ಹಣ್ಣು, ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಸೇರಿರಬೇಕು. ಗರ್ಭಿಣಿಯಾಗಿದ್ದಾಗ ನೀವು ಸೇವಿಸುವ ಆಹಾರ ನಿಮಗಾಗಿ ಮಾತ್ರವಲ್ಲ, ಗರ್ಭದಲ್ಲಿ ಬೆಳೆಯುವ ಶಿಶುವಿಗಾಗಿ ಕೂಡ ಸೇವಿಸುತ್ತೀರಿ. ಹಾಗಾಗಿ ಗರ್ಭಾವಸ್ಥೆಯಲ್ಲಿ ನೀವು ಅಗತ್ಯಕ್ಕಿಂತ 1/4 ಪಟ್ಟು ಹೆಚ್ಚು ಆಹಾರ ಸೇವಿಸಬೇಕು. ತಂಬಾಕು, ಧೂಮಪಾನ, ಶರಾಬು ಮತ್ತು ಯಾವುದೇ ರೀತಿಯ ನಶಾದಿಂದ ದೂರ ಇರಿ. ಹಗಲಲ್ಲಿ ಕನಿಷ್ಠ 2 ಗಂಟೆಗಳ ಕಾಲ ವಿಶ್ರಾಂತಿ ಮಾಡಿ. ನೆನಪಿಡಿ, ಗರ್ಭಾವಸ್ಥೆಯಲ್ಲಿ ಮಹಿಳೆಯ ತೂಕ 10 ರಿಂದ 12 ಕಿಲೋ ತನಕ ಹೆಚ್ಚುತ್ತದೆ. ಆಗಲೇ ಆಕೆ ಒಂದು ಆರೋಗ್ಯಕರ ಮಗುವಿಗೆ ಜನ್ಮ ನೀಡಬಹುದು. ಈಗ ಇನ್ನೊಂದು ಮುಖ್ಯ ವಿಷಯ ನೆನಪಿಡಿ, ತಾಯಿ ಆಗೋದಕ್ಕೆ ಒಂದು ವಯಸ್ಸು ಅಂತಿದೆ. ಕಿಶೋರಾವಸ್ಥೆಯಲ್ಲಿ ಗರ್ಭ ತಳೆಯೋದು ಅಪಾಯಕಾರಿ. ಇದರಿಂದ ತಾಯಿ ಮತ್ತು ಶಿಶುವಿನ ಪ್ರಾಣಕ್ಕೆ ಕುತ್ತು ಬರಬಹುದು. ತಾಯಿ ಮತ್ತು ಶಿಶು ಇಬ್ಬರ ಆರೋಗ್ಯಕ್ಕೂ ಅಗತ್ಯ ಅಂದರೆ ತಾಯಿ 20 ವರ್ಷದ ಮೊದಲು ಗರ್ಭ ತಳೆಯಬಾರದು. ನಿಮಗೆ ತಿಳಿದಿರಬೇಕಾದ ಮುಖ್ಯ ವಿಷಯ ಎಂದರೆ 18 ವರ್ಷ ವಯಸ್ಸಾಗುವ ಮೊದಲು ಹೆಣ್ಣು ಮಕ್ಕಳ ಮದುವೆ ಮಾಡುವುದು ಕಾನೂನು ರೀತಿಯ ಅಪರಾಧ. ಆದರೆ ಮಹಿಳೆಯರು ತಮ್ಮ ಆರೈಕೆ ನೋಡುವುದಿಲ್ಲ. ದೇಶದಲ್ಲಿ 36% ಮಹಿಳೆಯರು ಕುಪೋಷಣೆಗೆ ಒಳಗಾಗುತ್ತಾರೆ. 55% ಮಹಿಳೆಯರಿಗೆ ರಕ್ತದ ಕೊರತೆ ಇರುತ್ತದೆ. ತಾಯಿಯ ಆರೋಗ್ಯ ಸರಿ ಇಲ್ಲ ಅಂತಾದ್ರೆ ಅದರ ಪರಿಣಾಮ ಶಿಶುವಿನ ಮೇಲೂ ಬೀಳುತ್ತೆ. ಶಿಶು ಕಡಿಮೆ ತೂಕ ಹೊಂದಿ ಅನಿಮಿಕ್ ಆಗಿರುತ್ತೆ. ಪ್ರೀಮೆಚೂರ್ ಕೂಡ ಆಗ್ಬೋದು. 9 ತಿಂಗಳ ಬದಲಾಗಿ 7 ಅಥವಾ 8 ತಿಂಗಳಲ್ಲಿ ಪ್ರೀಮೆಚೂರ್ ಆಗಿ ಹುಟ್ಟಬಹುದು. ಈ ಎಲ್ಲ ಸಮಸ್ಯೆಗಳು ಶಿಶುವಿನ ಮೇಲೂ ರಿಫ್ಲೆಕ್ಟ್ ಆಗುತ್ತೆ. ತಾಯಿಯ ಆರೋಗ್ಯ ಸರಿ ಇಲ್ಲ ಅಂತ ಅಂದ್ರೆ ಮಗುವಿನ ಮೇಲೂ ದುಷ್ಪರಿಣಾಮ ಬೀಳುತ್ತೆ. ಕುಪೋಷಣೆಯು ಮಕ್ಕಳಿಗೆ ಒಂದು ದೊಡ್ಡ ಅಪಾಯ. ಜನಿಸಿದ ಮೊದಲ 2 ವರ್ಷಗಳಲ್ಲಿ ಮಕ್ಕಳ ಶಾರೀರಿಕ ಮತ್ತು ಮೆದುಳಿನ ತಳಹದಿ ರೂಪುಗೊಳ್ಳುತ್ತದೆ. ವಿಶೇಷ ಗಮನ ವಹಿಸದೇ ಇದ್ದಲ್ಲಿ ಅವರು ಕುಪೋಷಣೆಗೆ ಒಳಗಾಗುತ್ತಾರೆ. ಕುಪೋಷಿತ ಮಕ್ಕಳು ಮತ್ತೆ ಮತ್ತೆ ಅನಾರೋಗ್ಯ ಹೊಂದುತ್ತಾರೆ. ಅಂದರೆ ಅತಿಭೇದಿ, ನಿಮೋನಿಯಾಕ್ಕೆ ಒಳಗಾಗುತ್ತಾರೆ. ಈ ರೋಗಗಳು ಪ್ರಾಣಾಪಾಯವನ್ನು ಸಹ ತರಬಹುದು. ಕುಪೋಷಿತ ಮಕ್ಕಳಲ್ಲಿ ಕಲಿಯುವ, ತಿಳಿಯುವ ಶಕ್ತಿ ಸರಿಯಾಗಿ ವಿಕಸಿತಗೊಂಡಿರುವುದಿಲ್ಲ. ನಿಮ್ಮ ಮಕ್ಕಳ ಪೋಷಣೆ ಬಗ್ಗೆ ಗಮನವಹಿಸಿ. ಆಗಲೇ ನಿಮ್ಮ ಮಕ್ಕಳು ಶಕ್ತಿವಂತರಾಗುತ್ತಾರೆ, ಜಾಣರಾಗುತ್ತಾರೆ, ದೊಡ್ಡ ದೊಡ್ಡ ಕೆಲಸ ಮಾಡುತ್ತಾರೆ. ನವಜಾತ ಶಿಶುವಿನ ಪಾಲನೆ ಪೋಷಣೆಯಲ್ಲಿ
ತಂದೆಯಿಂದ, ತಾಯಿಯಿಂದ ಅಥವಾ ಕುಟುಂಬದವರಿಂದ ಯಾವುದೇ ಅಚಾತುರ್ಯ ಆಗಬಾರದು. ಈ ಜವಾಬ್ದಾರಿಯನ್ನು ತಿಳಿಯುವುದು ಮತ್ತು ನೆನಪಿಡುವುದು ಅತಿ ಅಗತ್ಯ. ಶಿಶುವಿನ ಜನನ ಆಸ್ಪತ್ರೆಯಲ್ಲೇ ಆಗುವುದನ್ನು ಖಚಿತಪಡಿಸಿ. ಆಸ್ಪತ್ರೆಯಲ್ಲಿ ಮಾತ್ರವೇ ಕೂಸು ಬಾಣಂತಿಯ ಸರಿಯಾದ ಆರೈಕೆ ಸಾಧ್ಯ. ಜನಿಸಿದ ತಕ್ಷಣ ಶಿಶುವಿನ ತೂಕವನ್ನು ನೋಡಬೇಕು. ಒಂದು ಆರೋಗ್ಯಕರ ಶಿಶುವಿನ ತೂಕ 3 ಕಿಲೋಗಿಂತ ಅಧಿಕ ಇರಬೇಕು. ಜನನ ಸಮಯದಲ್ಲಿ ಶಿಶುವಿನ ತೂಕ 2.5 ಕಿಲೋಗ್ರಾಂಗಿಂತ ಕಡಿಮೆ ಇದ್ದರೆ ಅದು ಕಡಿಮೆ ತೂಕದ, ಅಂದರೆ ಲೋ ಬರ್ತ್ ವೇಟ್ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಶಿಶುವನ್ನು ಮನೆಯಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಇಟ್ಟು ವಿಶೇಷ ಆರೈಕೆ ಮಾಡಬೇಕು. ಒಂದು ವೇಳೆ ಜನನದ ಸಮಯದಲ್ಲಿ ಶಿಶುವಿನ ತೂಕವು 1800 ಗ್ರಾಂಗಿಂತಲೂ ಕಡಿಮೆ ಇದ್ದರೆ ಆ ಶಿಶುವಿನ ಪ್ರಾರಂಭಿಕ ಆರೈಕೆಯನ್ನು ಆಸ್ಪತ್ರೆಯಲ್ಲಿ, ಅಂದರೆ SNCUವಿನಲ್ಲಿ ಮಾತ್ರವೇ ಮಾಡಬೇಕು. ಒಂದೊಮ್ಮೆ ಉಷ್ಣತೆ ಕಾಯ್ದುಕೊಳ್ಳುವುದು ಬಹಳ ಅಗತ್ಯ. ಇದಕ್ಕಾಗಿ ನ್ಯೂ ಬಾರ್ನ್ ಕೇರ್ ಯೂನಿಟ್ಸ್ ಅಲ್ಲಿ ಓಪನ್ ಕೇರ್ ಸಿಸ್ಟಮ್ ಅಂತ ಇದೆ. ಅಲ್ಲಿ ಉಷ್ಣತೆಯನ್ನು ಕಾಪಾಡಿಕೊಳ್ಳಲಾಗುತ್ತೆ. ಲ್ಯಾಬ್ ಫೆಸಿಲಿಟಿನೂ ಇರುತ್ತೆ. ಅಲ್ಲಿ ಶಿಶುವಿನ ಶರೀರದಲ್ಲಿ ಶುಗರ್ನ ಕೊರತೆ ಇಲ್ಲ ಅನ್ನೋದನ್ನ ಖಚಿತಪಡಿಸಬಹುದು. ಆದ್ರೂ ಯಾವುದೇ ಮಗುವಿಗೂ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದ್ರೆ ಅಲ್ಲಿಯೇ ಅದಕ್ಕೆ ಇನ್ಕ್ಯುಬೇಟ್ ಮಾಡಿ, ಅಂದ್ರೆ ಶ್ವಾಸನಾಳದಲ್ಲಿ ಟ್ಯೂಬ್ ಹಾಕಿ ಉಸಿರಾಡೋದಕ್ಕೆ ಸಪೋರ್ಟ್ ಕೊಡಲಾಗುತ್ತೆ. ಆಮೇಲೆ ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಶಿಫ್ಟ್ ಮಾಡಲಾಗುತ್ತೆ. ಆರೋಗ್ಯಕರ್ತರು, ಆಶಾ ಮತ್ತು ಕುಟುಂಬದವರು ಇಂತಹ ಮಕ್ಕಳ ಆರೈಕೆಯಲ್ಲಿ ಹೆಚ್ಚಿನ ಪ್ರಯತ್ನ ಪರಿಶ್ರಮ ಪಡಬೇಕಾಗುತ್ತದೆ. SNCUವಿನಿಂದ ಮನೆಗೆ ಬಂದ ನಂತರ ಕೂಡ 1 ವರ್ಷ ವಯಸ್ಸಾಗುವ ತನಕ ಆಶಾ ಮಗುವಿನ ಮನೆಗೆ ಹೋಗಿ ನವಜಾತ ಶಿಶುವಿನ ಪರೀಕ್ಷೆ ಮಾಡಬೇಕು. ಶಿಶುವಿನ ಆರೋಗ್ಯದ ಮೇಲೆ ಗಮನ ಇರಿಸಬೇಕು. ಕಡಿಮೆ ತೂಕ ಹೊಂದಿರುವ ಅಥವಾ ಅನಾರೋಗ್ಯ ಹೊಂದಿರುವ ಶಿಶುವನ್ನು ನೋಡಿಕೊಳ್ಳುವುದಕ್ಕಾಗಿ ಮಗುವಿಗೆ 2 ವರ್ಷ ಆಗುವ ತನಕ ಆಶಾ ಹೆಚ್ಚು ಬಾರಿ ಮಗುವಿನ ಮನೆಗೆ ಬರುತ್ತಿರಬೇಕು. ಹೋಮ್ ಬೇಸ್ಡ್ ನ್ಯೂ ಬಾರ್ನ್ ಕೇರ್ ಕಾರ್ಯಕ್ರಮದ ಅನುಸಾರ 6 ವಾರದ ವಯಸ್ಸಿನ ತನಕ ಆಶಾ 6 ಬಾರಿ ಮಗುವಿನ ಮನೆಗೆ ಬರುತ್ತಾರೆ. ಆಶಾ ಅವರ ಈ ಜವಾಬ್ದಾರಿ ದೇಶದ ರಾಷ್ಟ್ರೀಯ ಆರೋಗ್ಯ ಮಿಷನ್ನ ಭಾಗ. ಶಿಶು ಜನಿಸುವಾಗ ಅದರ ತೂಕ ಕಡಿಮೆ ಇದ್ದರೆ ಗಾಬರಿ ಆಗಬೇಕಾಗಿಲ್ಲ. ಸರಿಯಾದ ಪೋಷಣೆ ಮತ್ತು ಆರೈಕೆಯಿಂದ ಎಲ್ಲವೂ ಸರಿಯಾಗುತ್ತದೆ. ಆದರೆ ಇನ್ನೂ ಸಮಯ ಇರುವಾಗಲೇ ಅಪಾಯದ ಲಕ್ಷಣಗಳನ್ನು ಕಂಡುಕೊಂಡು ಡಾಕ್ಟರರ ಸಲಹೆ ಪಡೆದುಕೋಬೇಕು. ಆದರೆ ಅದಕ್ಕಾಗಿ ಶಿಶುವಿನ ಬೆಳವಣಿಗೆ ದರವನ್ನು ತಿಳಿದುಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಇದು ನಿಮ್ಮ ಮಗುವಿನ ಬೆಳವಣಿಗೆ ಚಾರ್ಟ್. ಇದನ್ನು ಗ್ರೋತ್ ಚಾರ್ಟ್ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಬರೆಯಲಾಗುತ್ತದೆ ನಿಮ್ಮ ಮಗುವಿನ ತೂಕ. ಜನನದ ಸಮಯದಲ್ಲಿ ಶಿಶುವಿನ ತೂಕ 3 ಕಿಲೋಗಿಂತ ಕಡಿಮೆ ಇದ್ದರೆ 6 ತಿಂಗಳು ವಯಸ್ಸಾಗುವಾಗ ಆ ತೂಕ 2 ಪಟ್ಟು ಮತ್ತು 1 ವರ್ಷ ವಯಸ್ಸಾಗುವಾಗ 3 ಪಟ್ಟಾಗಬೇಕು. ಹಸಿರು ಭಾಗದಲ್ಲಿರುವ ಶಿಶು ಸಾಮಾನ್ಯವಾಗಿದೆ. ಈ ಹಳದಿ ಭಾಗದಲ್ಲಿದ್ದರೆ ತೂಕ ಕಡಿಮೆ ಇದೆ ಎಂದು ಅರ್ಥ. ಇಂತಹ ಶಿಶುಗಳಿಗೆ ಪೌಷ್ಟಿಕ ಆಹಾರ ಮತ್ತು ಹೆಚ್ಚುವರಿ ಆರೈಕೆ ಅಗತ್ಯ. ಆದರೆ ಶಿಶು ಕೇಸರಿ ಭಾಗದಲ್ಲಿದ್ದರೆ ಡಾಕ್ಟರರ ಸಲಹೆ ಪಡೆದು ತಕ್ಷಣವೇ ಹೆಚ್ಚಿನ ಗಮನ ಕೊಡಲು ಆರಂಭಿಸಬೇಕಾದ್ದು ಅಗತ್ಯ. ಈ ಮಕ್ಕಳ ಹೆತ್ತವರು ಅಂಗನವಾಡಿ ಕಾರ್ಯಕರ್ತರು ಅಥವಾ ಆಶಾ ಅವರ ಸಲಹೆ ಪಡೆಯಬೇಕು. ಬಹುಶಃ ಅವರು ನಿಮ್ಮ ಮಗುವನ್ನು ನ್ಯೂಟ್ರಿಷನ್ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕರೆದುಕೊಂಡು ಹೋಗಲು ಸಲಹೆ ಮಾಡಬಹುದು. ಅವರ ಸಲಹೆಯನ್ನು ಕೇಳಿ ಪಾಲಿಸಿ. ಮುಖ್ಯವಾಗಿ ಕುಪೋಷಿತ ಮಕ್ಕಳಿಗೆ, ಅದರಲ್ಲೂ ಅತ್ಯಧಿಕ ಕುಪೋಷಿತ ಮಕ್ಕಳನ್ನು ನಾವು ಇಲ್ಲಿ ಇಟ್ಟುಕೊಳ್ಳುತ್ತೇವೆ. ಶಿಶುಗಳಿಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ರೆ, ಅಂದ್ರೆ ಅತಿಬೇದಿ ಆಗ್ತಾ ಇದ್ರೆ, ಜ್ವರ ಇದ್ರೆ, ನಿಮೋನಿಯಾ ಇದ್ರೆ ಅಥವಾ ಮಗು ಆಹಾರ ಸೇವಿಸದಿದ್ರೆ ಇಲ್ಲಿ ಇಟ್ಕೋತೀವಿ. ನ್ಯೂಟ್ರಿಷನ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂದರೆ NRCಯಲ್ಲಿ ಶಿಶುವಿನ ಉದ್ದವನ್ನು ಅಳೆಯಲಾಗುತ್ತದೆ, ತೂಕವನ್ನು ನೋಡಲಾಗುತ್ತದೆ, ರಕ್ತೆಯ ವ್ಯಾಸವನ್ನು ನೋಡಲಾಗುತ್ತದೆ, ಮಗುವಿಗೆ ಚಿಕಿತ್ಸೆ ಮತ್ತು ಪೋಷಣೆ ಸಿಗುತ್ತದೆ. ಕೆಲವೊಮ್ಮೆ ಮಗುವಿಗೆ ಯಾವ ರೀತಿಯ ಎಷ್ಟು ಆಹಾರ ಕೊಡಬೇಕು ಅಂತ ತಾಯಂದಿರಿಗೆ ತಿಳಿದಿರುವುದಿಲ್ಲ. ಅಂತಹ ವಿಷಯದ ಮಾಹಿತಿಯನ್ನ ಇಲ್ಲಿ ಕೊಡಲಾಗುತ್ತೆ. ಇದರಿಂದ ತಾಯಿ ಮನೆಗೆ ಹೋಗಿ ಮಗುವಿನ ಆರೈಕೆ ನೋಡ್ಕೋಬಹುದು. ಗಂಭೀರವಾಗಿ ಕುಪೋಷಣೆಗೆ ಒಳಗಾದ ಶಿಶುಗಳಿಗಾಗಿ ಹೆಚ್ಚುವರಿ ರಾಷನ್ ಕೂಡ ಕೊಡಲಾಗುತ್ತದೆ. ನೀವು ಅಲ್ಲಿಗೆ ಹೋದರೆ ನಿಮಗೆ ಸಿಗುವ ಮಜೂರಿ ಹಣ ಅಥವಾ ಸಂಪಾದನೆ ನಷ್ಟವಾಗಬಹುದು, ನಿಜ. ಅದನ್ನು ಸಹ NRCಯಲ್ಲಿ ತುಂಬಲಾಗುತ್ತದೆ. ಅದರ ಜೊತೆಗೆ
ಒಳ್ಳೆಯ ಆರೈಕೆಯಿಂದ ಮಗು ಆರೋಗ್ಯವಾಗಿ ಇರಬಹುದು. ಮಕ್ಕಳು ಒಮ್ಮೆ ಚೆನ್ನಾಗಿದ್ದರೂ ಮತ್ತೆ ಕುಪೋಷಣೆಗೆ ಒಳಗಾಗಬಹುದು. ಹಾಗಾಗಿ ತಂದೆ ತಾಯಂದಿರು ನಿರಂತರವಾಗಿ ಆರೋಗ್ಯಕರ್ತರ ಸಂಪರ್ಕದಲ್ಲಿ ಇರಬೇಕು. 6 ವರ್ಷ ವಯಸ್ಸಾಗುವ ತನಕ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ನೀಡಲಾಗುವ ಪೌಷ್ಟಿಕಾಂಶ ಪೂರಕ ಆಹಾರದ ಸೌಲಭ್ಯವನ್ನು ಪಡೆದುಕೊಳ್ಳಿ. ಅಂಗನವಾಡಿ ಕೇಂದ್ರ ಸ್ನೇಹ ಶಿಬಿರವನ್ನು ಸಹ ಆಯೋಜಿಸುತ್ತದೆ. ಕುಪೋಷಿತ ಮಕ್ಕಳನ್ನು ಈ ಶಿಬಿರಗಳಿಗೆ ಕರೆತರಲಾಗುತ್ತದೆ. ಒಂದು ವೇಳೆ ಶಿಶುವನ್ನು ಪ್ರಾಣಾಘಾತಕ ರೋಗಗಳಿಂದ ರಕ್ಷಿಸಬೇಕು ಎಂದಾದರೆ ಅದಕ್ಕೆ ಜೀವನ ರಕ್ಷೆಯ ಚುಚ್ಚುಮದ್ದು ಹಾಗೂ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ಕೊಡಿಸಬೇಕು. ಜೊತೆಗೆ ಪ್ರಾಣಘಾತಕ ರೋಗಗಳಿಂದ ಪಾರಾಗುವ ಸಾಮರ್ಥ್ಯ ಎಲ್ಲ ಶಿಶುಗಳಿಗೆ ಇರಬೇಕು. ಜನಿಸಿದ ತಕ್ಷಣ ಶಿಶುವಿಗೆ ವಿಟಮಿನ್ ಕೆಯ ಲಸಿಕೆ ಹಾಕಿಸಲಾಗುತ್ತದೆ. ಆನಂತರ ಎಷ್ಟು ಬೇಗ ಸಾಧ್ಯವೋ BCGಯ ಲಸಿಕೆ, ಪೋಲಿಯೋದ ಡೋಸ್, ಮತ್ತು ಹೆಪಟೈಟಿಸ್ ಬಿ ಅಂದರೆ ಕಾಮಾಲೆಯ ಲಸಿಕೆ ಕೊಡಿಸಬೇಕು. ಮೊದಲ ವರ್ಷದಲ್ಲಿ ನಿಮ್ಮ ಶಿಶುವಿಗೆ ಪೋಲಿಯೋದ ಔಷಧಿ, ಹೆಪಟೈಟಿಸ್ ಬಿ ಹಾಗೂ DPT ಅಂದರೆ ಗಳಗಂಡ, ನಾಯಿ ಕೆಮ್ಮು ಹಾಗೂ ದಡಾರದ ಚುಚ್ಚುಮದ್ದನ್ನು ಕೊಡಿಸಬೇಕು. ಕೆಲವು ಪ್ರದೇಶಗಳಲ್ಲಿ ಸರ್ಕಾರ DPT ಮತ್ತು ಹೆಪಟೈಟಿಸ್ ಬಿಯ ಚುಚ್ಚುಮದ್ದಿನ ಬದಲಾಗಿ ಪೆಂಟಾವ್ಯಾಲೆಂಟ್ ಚುಚ್ಚುಮದ್ದು ಪ್ರಾರಂಭಿಸಿದೆ. ಇದರಲ್ಲಿ DPT, ಹೆಪಟೈಟಿಸ್ ಬಿ ಜೊತೆಗೆ HIV, ನಿಮೋನಿಯಾ ಮತ್ತು ಮೆನಿಂಜೈಟಿಸ್ನಿಂದ ಪಾರಾಗಲು ಕೂಡ ಚುಚ್ಚುಮದ್ದುಗಳಿವೆ. ಹಾಗಾಗಿ ನೀವು ನಿಮ್ಮ ಶಿಶುವನ್ನು ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರ ಅಥವಾ ಅಂಗನವಾಡಿಗೆ ಕರೆದುಕೊಂಡು ಹೋಗಬೇಕು. ಅಲ್ಲಿಂದಲೇ 6, 10 ಅಥವಾ 14 ವಾರಗಳಲ್ಲಿ ಈ ಎಲ್ಲ ಚುಚ್ಚುಮದ್ದು ಹಾಗೂ ಡೋಸ್ಗಳನ್ನು ಕೊಡಿಸಬೇಕು. 9 ತಿಂಗಳು ವಯಸ್ಸಾದಾಗ ವಿಟಮಿನ್ ಎಯ ಡೋಸ್ ಮತ್ತು ದಡಾರದ ಮೊದಲ ಚುಚ್ಚುಮದ್ದನ್ನು ಕೊಡಿಸಬೇಕು. ಇದಲ್ಲದೆ ಬೂಸ್ಟರ್ ಚುಚ್ಚುಮದ್ದು, ದಡಾರದ 2ನೇ ಚುಚ್ಚುಮದ್ದು ಹಾಗೂ ವಿಟಮಿನ್ ಎಯ ಹೆಚ್ಚುವರಿ ಡೋಸ್ 16 ರಿಂದ 24 ತಿಂಗಳಿನ ವಯಸ್ಸಿನಲ್ಲಿ ನೀಡಲಾಗುತ್ತದೆ. ಇವುಗಳಲ್ಲಿ ಯಾವುದೇ ಲಸಿಕೆ ಅಥವಾ ಡೋಸ್ ತಪ್ಪಿ ಹೋಗಬಾರದು. ನಿಮ್ಮ ಮಗುವಿಗೆ ನೀಡಬೇಕಾದ ಚುಚ್ಚುಮದ್ದಿನ ಮಾಹಿತಿಗಳನ್ನು ತಾಯಿ ಮತ್ತು ಬಾಲ ಸುರಕ್ಷಾ ಕಾರ್ಡಿನಲ್ಲಿ ನೀಡಲಾಗುತ್ತದೆ. ಇದನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಮತ್ತು ಇದರಲ್ಲಿ ಬರೆದಿರುವುದನ್ನು ಪಾಲಿಸಬೇಕು. ಚುಚ್ಚುಮದ್ದು ಹಾಕಿಸಿದ ನಂತರ ನಿಮ್ಮ ಮಗುವಿಗೆ ಜೋರು ಜ್ವರ ಬಂದರೂ ಗಾಬರಿ ಆಗಬೇಕಾಗಿಲ್ಲ. ಕೂಡಲೇ ಆರೋಗ್ಯಕರ್ತರನ್ನು ಸಂಪರ್ಕಿಸಿ. ತಾಯಿಯ ಹಾಲು ತಾಯಿ ಮತ್ತು ಮಗುವಿನ ಮಧ್ಯೆ ಮಮತೆಯ ಸಂಬಂಧವನ್ನು ಜೋಡಿಸುತ್ತದೆ. ತಾಯಿಯ ಹಾಲು ಶಿಶುವಿನ ಮಾನಸಿಕ ಮತ್ತು ಶಾರೀರಿಕ ಬೆಳವಣಿಗೆಗಾಗಿ ಬಹಳ ಅಗತ್ಯ. ಶಿಶು ಜನಿಸಿದ ಕೂಡಲೇ 1 ಗಂಟೆಯ ಒಳಗಾಗಿ ತಾಯಿ ತನ್ನ ಹಾಲನ್ನು ಕುಡಿಸುವುದರಿಂದ ತಾಯಿಯ ಸ್ತನಗಳಲ್ಲಿ ಹಾಲು ಸಾಕಷ್ಟು ಪ್ರಮಾಣದಲ್ಲಿ ಉಂಟಾಗುತ್ತದೆ. ಮಗು ಜನಿಸಿದ ಕೆಲವೇ ಕ್ಷಣಗಳಲ್ಲಿ ಬರುವ ತಾಯಿಯ ಮೊಲೆ ಹಾಲು ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಇದಕ್ಕೆ ಕೊಲೆಸ್ಟ್ರಾಮ್ ಎನ್ನುತ್ತಾರೆ. ಈ ಹಾಲನ್ನು ಶಿಶುವಿಗೆ ತಪ್ಪದೇ ಕುಡಿಸಬೇಕು. ಹಾಲಿನಲ್ಲಿ ಪ್ರೋಟೀನ್ ಮತ್ತು ಇತರ ಪೌಷ್ಟಿಕಾಂಶಗಳ ಜೊತೆಗೆ ಶಿಶುವನ್ನು ಅನೇಕ ರೋಗಗಳು ಮತ್ತು ಸೋಂಕುಗಳಿಂದ ರಕ್ಷಿಸುವ ಸಾಮರ್ಥ್ಯ ಇರುತ್ತದೆ. ತಾಯಿಯ ಹಾಲಿನ ಹೊರತಾಗಿ ಶಿಶುವಿಗೆ ನೀರು, ಜೇನು, ಗುಟ್ಟಿ ಅಥವಾ ಬೆಲ್ಲ ಇತ್ಯಾದಿಗಳನ್ನು ಕೊಡಬಾರದು. ಶಿಶುವಿಗೆ ತಾಯಿಯ ಹಾಲೇ ಸರ್ವೋತ್ತಮ ಮತ್ತು ಸಂಪೂರ್ಣ ಆಹಾರ. ಹಾಗಾಗಿ ಮಗು ಜನಿಸಿದ್ದಲ್ಲಿಂದ 6 ತಿಂಗಳು ವಯಸ್ಸಾಗುವ ತನಕ ಕೇವಲ ತಾಯಿ ಹಾಲನ್ನೇ ಕೊಡಬೇಕು. ಬೇರೇನೂ ಬೇಡ, ನೀರು ಕೂಡ ಬೇಡ. ಶಿಶುವಿಗೆ ಹಾಲುಡಿಸುವ ತಾಯಂದಿರು ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ತಾಯಿಯಿಂದ ಯಾವುದೇ ಸೋಂಕು ಶಿಶುವಿಗೆ ತಗಲಬಾರದು. ಸ್ನಾನ ಮಾಡುವಾಗ ತಾಯಿ ತನ್ನ ಸ್ತನಗಳನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬೇಕಾದ್ದು ಅತಿ ಅಗತ್ಯ. ಪ್ರತಿ ಬಾರಿ ಹಾಲುಡಿಸುವ ಮೊದಲು ತಾಯಿ ತನ್ನ ಕೈಗಳನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಶಿಶುವಿಗೆ ಹಾಲುಡಿಸುವ ಸರಿಯಾದ ವಿಧಾನವನ್ನು ತಿಳಿದುಕೊಳ್ಳಬೇಕಾದ್ದು ಕೂಡ ಅತಿ ಅಗತ್ಯ. ಶಿಶುವನ್ನು ತನ್ನ ಎದೆಗೆ ಅವಚಿ ಕೈಗಳಿಂದ ಆಧರಿಸಿ ಹಾಲುಡಿಸಬೇಕು. ಶಿಶುವಿನ ಮುಖ ಸ್ತನದ ಕಡೆಗೆ ಇರಬೇಕು. ಶಿಶು ತಾಯಿಯ ಎದೆಗೆ ಅವಚಿ ಇರಬೇಕು. ನಿಪ್ಪಲ್ನ ಕಪ್ಪು ಭಾಗ ಶಿಶುವಿನ ಬಾಯಿಯಲ್ಲಿ ಇರಬೇಕು. ಶಿಶು ತಾನಾಗಿ ನಿಪ್ಪಲನ್ನು ಬಿಡುವ ತನಕ ತಾಯಿ ತನ್ನ ಹಾಲನ್ನು ಉಣಿಸುತ್ತಿರಬೇಕು. ಶಿಶುವಿಗೆ ಹಸಿವಾಗುತ್ತಿದೆ ಎಂದು ನಿಮಗನಿಸಿದರೆ ಒಂದು ಸ್ತನದಲ್ಲಿ ಹಾಲು ಮುಗಿದ ನಂತರ ಇನ್ನೊಂದು ಸ್ತನದಿಂದ ಹಾಲು ಉಣಿಸಬೇಕು.
ಶಿಶುವಿಗೆ ಪ್ರತಿದಿನ ಕನಿಷ್ಠ 8ರಿಂದ 10 ಬಾರಿ ಅಂದರೆ 2ರಿಂದ 3 ಗಂಟೆಗೊಮ್ಮೆ ತಾಯಿಯ ಹಾಲು ಸಿಗುತ್ತಿರಬೇಕು. ಶಿಶುವಿಗೆ ಸರಿಯಾಗಿ ಹಾಲನ್ನು ಕುಡಿಸಲು ಸಾಧ್ಯವಾಗುತ್ತಿಲ್ಲವಾದರೆ ಆಶಾ, ಅಂಗನವಾಡಿ ಅಥವಾ ನಿಮ್ಮ ಚಿಕಿತ್ಸಕರಿಂದ ಸಲಹೆ ಪಡೆಯಿರಿ. ಮಗು ಎದೆಯನ್ನ ಹಿಡ್ಕೊಂಡು ಅದರ ಮೇಲೆ ಒತ್ತಡವನ್ನ ಹಾಕುತ್ತೆ. ಆಗ ಒಂದು ಸಿಗ್ನಲ್ ಹೋಗಿ ಹಾಲು ಬರುತ್ತೆ. ಕೆಲವೊಮ್ಮೆ ತಾಯಿ ಅನ್ಕೋತಾಳೆ ಮಗುವನ್ನ ಎದೆಗೆ ಅವಚಿಡುವುದರಿಂದ ಉಸಿರು ಕಟ್ಟುತ್ತೇನೋ ಅಂತ. ಕೆಲವೊಮ್ಮೆ ಏನು ಮಾಡ್ತಾಳೆ ಅಂದ್ರೆ ಅರೋಲವನ್ನ ಬೆರಳುಗಳ ಮಧ್ಯೆ ನಿಪ್ಪಲ್ ಹೊರಗಿರುವಂತೆ ಹಿಡ್ಕೋತಾಳೆ. ಇದನ್ನು ಸಿಸರಿಂಗ್ ಅಂತೇವೆ. ಆಗ ಮಗು ಕೇವಲ ನಿಪ್ಪಲ್ನ ಮೇಲೆ ಒತ್ತಡ ಹಾಕುತ್ತೆ. ಆಗ ಹಾಲು ಸರಿಯಾಗಿ ಬರೋದಿಲ್ಲ ಹಾಗೂ ಫ್ರಸ್ಟ್ರೇಷನ್ ಆಗಿ ಮಗು ಹಾಲು ಕುಡಿಯೋದನ್ನ ಬಿಟ್ಟುಬಿಡುತ್ತೆ. ನೀವು ಉದ್ಯೋಗಸ್ಥ ಮಹಿಳೆಯಾದರೆ ಅಥವಾ ಸ್ವಲ್ಪ ಸಮಯದ ತನಕ ಶಿಶುವಿನಿಂದ ದೂರ ಇದ್ದರೆ ನೀವು ನಿಮ್ಮ ಹಾಲನ್ನು ಸ್ವಚ್ಛವಾದ ಪಾತ್ರೆಯಲ್ಲಿ ಹಾಕಿಡಿ. ಹಾಲನ್ನು ಹಾಕಿ ನೀವು ಮುಚ್ಚಿಡಿ. ತಂಪಾದ ಸ್ಥಳದಲ್ಲಿ 8 ಗಂಟೆಗಳ ತನಕ ಇಡಬಹುದಾಗಿದೆ. ಈ ಹಾಲನ್ನು ಆಗಾಗ ಶಿಶುವಿಗೆ ಕುಡಿಸಬಹುದಾಗಿದೆ. ಶಿಶುವಿಗೆ ತಾಯಿಯ ಹಾಲಿನ ಮೂಲಕವೇ ಪೋಷಕ ತತ್ವಗಳು ಸಿಗುತ್ತವೆ. ಆದ್ದರಿಂದ ಮೊಲೆ ಹಾಲುಡಿಸುವ ತಾಯಂದಿರಿಗೂ ಪೌಷ್ಟಿಕ ಮತ್ತು ಸಂತುಲಿತ ಭೋಜನ 4 ಸಮೂಹಗಳಾಗಿ ಸಿಗಬೇಕಾದ್ದು ಬಹಳ ಅಗತ್ಯ. ಸಮೂಹ 1 ಧಾನ್ಯಗಳು ಅಂದರೆ ಗೋಧಿ, ಅನ್ನ, ಜೋಳ, ರಾಗಿ ಮತ್ತು ಬೇಳೆಗಳು. ಸಮೂಹ 2 ತರಕಾರಿಗಳು ಮತ್ತು ಹಣ್ಣು. ಸಮೂಹ 3 ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಸಮೂಹ 4 ಖಾದ್ಯ ತೈಲ, ಮೇವ, ತೈಲಬೀಜ, ಬೆಲ್ಲ ಮತ್ತು ಸಕ್ಕರೆ. ಮೊಲೆ ಹಾಲನ್ನು ಉಣಿಸುವ ತಾಯಂದಿರು ಸಾಮಾನ್ಯಕ್ಕಿಂತ ಕಾಲಾಂಶ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು. ಗರ್ಭಧಾರಣೆಯಂತೆ ಮಗುವಿಗೆ ತನ್ನ ಹಾಲುಣಿಸುವುದು ಕೂಡ ತಾಯಿಯ ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಹಾಗಾಗಿ ಹಾಲುಣಿಸುವ ತಾಯಂದಿರಿಗೆ ಮನೆಯ ವಾತಾವರಣ ಸಂತೋಷಕರವಾಗಿರಬೇಕು. ಗಂಡ ಅಥವಾ ಕುಟುಂಬದ ಇತರೆ ಸದಸ್ಯರು ತಾಯಿಯ ಕೆಲಸಗಳಲ್ಲಿ ನೆರವಾಗಬೇಕು. ಆಕೆಗೆ ವಿಶ್ರಾಂತಿ ಮಾಡಲು ಸಮಯ ಸಿಗುವಂತೆ ಮಾಡಬೇಕು. ಮಗು ಜನಿಸಿದ ಕೆಲವು ತಿಂಗಳ ತನಕ ಗಂಡ ಹೆಂಡತಿ ಶಾರೀರಿಕ ಸಂಬಂಧ ಮಾಡಬಾರದು. ರಾತ್ರಿಯ 8 ಗಂಟೆಗಳ ಸಾಮಾನ್ಯ ನಿದ್ದೆ ಮಾಡುವುದರ ಹೊರತಾಗಿ ಮೊಲೆ ಹಾಲುಡಿಸುವ ತಾಯಿ ಹಗಲು ಹೊತ್ತಿನಲ್ಲಿ ಸಹ ಕನಿಷ್ಠ 2 ಗಂಟೆಗಳ ಕಾಲ ವಿಶ್ರಾಂತಿ ಪಡೆಯಬೇಕು. ನೀವೇನಾದರೂ ಔಷಧಿ ತೆಗೆದುಕೊಳ್ಳುತ್ತಿದ್ದರೆ ಮಗುವಿಗೆ ಹಾಲುಡಿಸಬಹುದೇ ಎಂಬ ಕುರಿತು ಆಶಾ ಅಥವಾ ನಿಮ್ಮ ಡಾಕ್ಟರ್ ಅನ್ನು ಕೇಳಿ ತಿಳಿಯಿರಿ. ತಾಯಿ ಮೊಲೆ ಹಾಲುಡಿಸುವ ಅವಧಿಯಲ್ಲಿ ತಂಬಾಕು ಹಾಗೂ ಇತರ ನಶಾ ಪದಾರ್ಥಗಳ ಸೇವನೆ ಮಾಡಬಾರದು. ಜನನದಿಂದಲೇ ಶಿಶುವಿನ ಶರೀರ ಬೆಚ್ಚಗಿರುವಂತೆ ಮಾಡಿ. ಯಾಕೆಂದರೆ ನವಜಾತ ಶಿಶುವಿನ ಶರೀರದ ಬೆಚ್ಚನೆ ಬೇಗ ತಣದು ಹೋಗುತ್ತದೆ. ಇದರಿಂದ ಶಿಶುವಿನ ಪ್ರಾಣಕ್ಕೆ ಅಪಾಯ ಕೂಡ ಇದೆ. ಜನಿಸಿದಲ್ಲಿಂದ 1 ವಾರ ಆಗುವ ತನಕ ಶಿಶುವಿಗೆ ಸ್ನಾನ ಕೂಡ ಮಾಡಿಸಬಾರದು. ಈ ಸಮಯದಲ್ಲಿ ಕೋಮಲವಾದ ಒದ್ದೆ ಬಟ್ಟೆಯಿಂದ ಒರೆಸಿ ಸ್ವಚ್ಛಗೊಳಿಸಬೇಕು. ಆಮೇಲೆ ಕೋಮಲ ಒಣಬಟ್ಟೆಯಿಂದ ಒರೆಸಬೇಕು. ಶಿಶುವನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಕರೆದೊಯ್ಯುವಾಗ ಅದಕ್ಕೆ ಚಳಿಯಾಗಬಾರದು. ಹವಾಮಾನಕ್ಕೆ ತಕ್ಕಂತೆ ಒಂದು ನಯವಾದ ಬಟ್ಟೆ, ಬೆಡ್ಶೀಟ್ ಅಥವಾ ನಯವಾದ ಕಂಬಳಿಯನ್ನು ತೆಗೆದುಕೊಳ್ಳಿ. ಅದರ ಒಂದು ಮೂಲೆಯನ್ನು ಸ್ವಲ್ಪ ಮಡಚಿಡಿ. ಮಗುವಿನ ಶರೀರವನ್ನು ಈ ರೀತಿ ಮುಚ್ಚಿ. ಆಮೇಲೆ ಕಾಲನ್ನು ಮುಚ್ಚಿ. ಈಗ ಉಳಿದ ಕಂಬಳಿಯನ್ನು ಮಗುವಿನ ದೇಹದ ಮೇಲೆ ಸುತ್ತಿ. ನೆನಪಿಡಿ, ಶಿಶುವನ್ನು ಸಂಪೂರ್ಣವಾಗಿ ಸುತ್ತಬೇಕು, ಆದರೆ ತಲೆಯನ್ನು ಮುಚ್ಚಿರಬಾರದು. ಮಗುವಿನ ಶರೀರದ ಬೆಚ್ಚನೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಒಂದು ವಿಧಾನವಿದೆ. ಅದು KMC ವಿಧಾನ, ಕಂಗಾರು ಮದರ್ ಕೇರ್ ಎಂದು ಸಹ ಹೇಳಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಶಿಶುವಿಗೆ ಕೇವಲ ಲಂಗೋಟಿ ಮತ್ತು ಟೊಪ್ಪಿಯನ್ನು ತೊಡಿಸಲಾಗುತ್ತದೆ. ಕೈಗಳಿಗೆ ಕೈಗವಸು ತೊಡಿಸಲಾಗುತ್ತದೆ. ಅಷ್ಟು ಚಿಕ್ಕ ಕೈಗವಸು ಸಿಗಲಿಲ್ಲ ಅಂದರೆ ಕೈಗಳಿಗಾಗಿ ಸಾಕ್ಸ್ ಕೂಡ ತೊಡಿಸಬಹುದು. ಕಾಲುಗಳಿಗೂ ಕಾಲ್ಚೀಲ ತೊಡಿಸಬೇಕು, ಏಕೆಂದರೆ ಮಗುವಿನ ಮೈ ಬೆಚ್ಚನೆ ಇರಬೇಕು.
ಇದಕ್ಕಾಗಿ ನೀವು ಆಶಾ ಅಥವಾ ಆರೋಗ್ಯಕರ್ತರ ಸಹಾಯವನ್ನು ಕೂಡ ಪಡೆಯಬಹುದು. ಶಿಶುವನ್ನು ತಾಯಿಯ ಸ್ತನಗಳ ನಡುವೆ ಇರಿಸಲಾಗುತ್ತದೆ. ತಾಯಿ ಮತ್ತು ಮಗುವನ್ನು ಬಟ್ಟೆಯಿಂದ ಸುತ್ತಲಾಗುತ್ತದೆ. ಈ ವಿಧಾನ ಕಡಿಮೆ ತೂಕ ಇರುವಂತಹ ಮಕ್ಕಳಿಗೆ ಅತ್ಯಂತ ಪ್ರಯೋಜನಕಾರಿ. ಕುಟುಂಬದ ಸಹಾಯದಿಂದ ತಾಯಿ ಕೆಎಂಸಿಗಾಗಿ ಅಗತ್ಯವಾಗಿ ಬಿಡುವು ಮಾಡಿಕೊಳ್ಳಬೇಕು. ಪ್ರತಿ ಬಾರಿ ಕನಿಷ್ಠ 1 ಗಂಟೆಯ ತನಕ ಈ ಸ್ಥಿತಿಯಲ್ಲಿ ಅಗತ್ಯವಾಗಿರಬೇಕು. ಏಕೆಂದರೆ ತಾಯಿಯ ಜೊತೆಗಿನ ನಿಕಟತ್ವವೇ ಶಿಶುವಿನ ಆರೋಗ್ಯ ಮತ್ತು ವಿಕಾಸಕ್ಕೆ ಆಧಾರವಾಗುತ್ತದೆ. ಸ್ವಚ್ಛ ಶಿಶು ಸ್ವಸ್ಥ ಶಿಶು ಎಂಬ ಮಾತೊಂದಿದೆ. ಸ್ವಚ್ಛತೆಯನ್ನು ಕಾಪಾಡಿದರೆ ಶಿಶುವನ್ನು ಅನೇಕ ಸೋಂಕುಗಳಿಂದ ರಕ್ಷಿಸಬಹುದು. ನವಜಾತ ಶಿಶು ಮೊದಲು ಗಾಢ ಬಣ್ಣದ ಮಲವನ್ನ ವಿಸರ್ಜಿಸುತ್ತದೆ. ಆದರೆ ಇದರಿಂದ ಚಿಂತಿಸಬೇಕಾಗಿಲ್ಲ. ಕಪ್ಪು ಅಥವಾ ಹಸಿರು ಕಂದು ಬಣ್ಣದ ಅಂಟಾಗಿರುವ ಇದನ್ನು ಮೆಕೋನಿಯಂ ಎಂದು ಕರೆಯುತ್ತಾರೆ. ಮಗು ಹಾಲು ಕುಡಿಯಲು ತೊಡಗಿದಂತೆ ಅದರ ಮಲದ ಬಣ್ಣ ಹಳದಿಯಾಗುತ್ತದೆ. ಮಲ ವಿಸರ್ಜನೆಯ ನಂತರ ಶಿಶುವಿನ ತ್ವಚೆಯನ್ನು ಉಗುರು ಬಿಸಿ ನೀರಿನಲ್ಲಿ ಮೃದು ಬಟ್ಟೆಯಲ್ಲಿ ಚೆನ್ನಾಗಿ ಆದರೆ ಕೋಮಲವಾದ ಕೈಗಳಿಂದ ಸ್ವಚ್ಛಗೊಳಿಸಬೇಕು. ಮಲದ ವಿಲೇವಾರಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಮಲವನ್ನು ಶೌಚಾಲಯದಲ್ಲಿ ಹಾಕಿ ಅಥವಾ ಮಣ್ಣು ಹಾಕಿ ಮುಚ್ಚಿ. ಶಿಶುವನ್ನು ಸ್ವಚ್ಛಗೊಳಿಸಿದ ನಂತರ ನಿಮ್ಮ ಕೈಗಳನ್ನು ಸಾಬೂನಿನಿಂದ ಚೆನ್ನಾಗಿ ತೊಳೆಯಬೇಕು. ಸೋಂಕು ಮುಕ್ತವಾಗಿಸಬೇಕು. ಕೊಳಕು ಕೈಗಳಿಂದ ಮಗುವಿಗೆ ಅನೇಕ ಸೋಂಕುಗಳು ತಗಲಬಹುದು. ಶಿಶುವಿನ ಒಳವಸ್ತ್ರವನ್ನು ನದಿ, ಕೆರೆಯಲ್ಲಿ ತೊಳೆಯಬಾರದು. ಒಳವಸ್ತ್ರ ತೊಳೆಯಲು ಸ್ವಚ್ಛ ಹರಿದು ಹೋಗುವ ನೀರನ್ನು ಬಳಸಬೇಕು. ಒಳವಸ್ತ್ರವನ್ನು ನೆಲದ ಮೇಲೆ ಒಣಗಿಸಬೇಡಿ. ನೆಲದ ಮೇಲೆ ಬಟ್ಟೆಯಲ್ಲಿ ಕ್ರಿಮಿಕೀಟಾಣುಗಳು ಸೇರಿಕೊಳ್ಳುವ ಸಾಧ್ಯತೆಗಳಿವೆ. ಹಾಗಾಗಿ ಸರಿಗೆಯಲ್ಲಿ ಒಳವಸ್ತ್ರವನ್ನು ಒಣಹಾಕಿ ಸರಿಯಾಗಿ ಜೋಡಿಸಿ ಸ್ವಚ್ಛ ಟ್ರಂಕಿನಲ್ಲಿಡಿ. ಶಿಶು ಮಲಮೂತ್ರ ವಿಸರ್ಜಿಸಿದ ಕೂಡಲೇ ಡಯಪರ್ ಅಥವಾ ಲಂಗೋಟಿಯನ್ನು ಬದಲಾಯಿಸಲು ಮರೆಯಬೇಡಿ. 6 ತಿಂಗಳು ವಯಸ್ಸಾದ ನಂತರ ನೀವು ಮಗುವಿಗೆ ಪ್ರತ್ಯೇಕವಾಗಿ ನೀರು ಕುಡಿಸಬೇಕು. ಆದರೆ ನೆನಪಿಡಿ, ಮಕ್ಕಳಿಗೆ ಅನೇಕ ರೋಗಗಳು ತಗಲುವುದಕ್ಕೆ ಕಾರಣ ಪ್ರದೂಷಿತ ನೀರು. ಶಿಶುವಿನ ಕುಡಿಯುವ ನೀರನ್ನು ಕನಿಷ್ಠ 20 ನಿಮಿಷಗಳ ಕಾಲ ಕುದಿಸಬೇಕು. ಮಗುವಿಗೆ ನೀರನ್ನು ಕುಡಿಸುವಾಗ ಕೂಡ ಎಚ್ಚರ ವಹಿಸಬೇಕು. ನೀರಿಗೆ ನಿಮ್ಮ ಬೆರಳುಗಳನ್ನು ಮುಳುಗಿಸಬೇಡಿ. ನಾವು ಈಗಾಗಲೇ ನಿಮಗೆ ತಿಳಿಸಿದಂತೆ ಶಿಶುವಿಗೆ 6 ತಿಂಗಳಾಗುವವರೆಗೆ ಕೇವಲ ತಾಯಿಯ ಹಾಲನ್ನು ಮಾತ್ರವೇ ಕುಡಿಸಬೇಕು. 6 ತಿಂಗಳ ನಂತರ ಮಗುವಿನ ಶರೀರದ ಸಂಪೂರ್ಣ ಬೆಳವಣಿಗೆಗೆ ತಾಯಿಯ ಹಾಲು ಮಾತ್ರವೇ ಸಾಕಾಗೋದಿಲ್ಲ. ಜೊತೆಗೆ ಪೂರಕ ಆಹಾರ ನೀಡಲು ಆರಂಭಿಸಬೇಕು. ಪೂರಕ ಆಹಾರ ಅಂದರೆ ಮನೆಯಲ್ಲೇ ತಯಾರಿಸಿದ ಬೇಳೆ, ದಲಿಯಾ, ಮೃದುವಾದ ಹಣ್ಣುಗಳು, ಕಿಚಡಿ, ತರಕಾರಿಗಳು, ಹಸಿರು ಎಲೆ ತರಕಾರಿಗಳನ್ನು ನೀಡಬೇಕು. ನೆನಪಿಡಿ, ಶಿಶುವಿಗೆ ಆಹಾರ ಕೊಡುವ ಮೊದಲು ನೀವು ನಿಮ್ಮ ಕೈಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸಬೇಕು. ನೀವು ಮನೆಯಲ್ಲಿ ಒಳ್ಳೆಯ ಪೂರಕ ಆಹಾರವನ್ನು ತಯಾರಿಸಬಹುದು. ಉದಾಹರಣೆಗೆ ರವೆಯ ಖೀರು. ಇದಕ್ಕಾಗಿ ನಿಮಗೆ ಬೇಕು 100 ಗ್ರಾಂ ತೆಳು ರವೆ, 2 ದೊಡ್ಡ ಚಮಚ ತುಪ್ಪ, ಸಕ್ಕರೆ ಅಥವಾ ಬೆಲ್ಲ ರುಚಿಗೆ ತಕ್ಕಷ್ಟು, ಹಾಲು, ಏಲಕ್ಕಿ ಪುಡಿ. ರವೆಗೆ ತುಪ್ಪ ಹಾಕಿ ಚೆನ್ನಾಗಿ ಹುರಿಯಿರಿ. ಹುರಿದ ರವೆಯನ್ನು ಸ್ವಚ್ಛ ಡಬ್ಬದಲ್ಲಿ ತುಂಬಿಡಿ. ಮಗುವಿಗೆ ತಿನ್ನಿಸಬೇಕಾದಾಗೆಲ್ಲ ಹಾಲನ್ನು ಬಿಸಿ ಮಾಡಿ ಹುರಿದ ರವೆಯನ್ನು ಅದಕ್ಕೆ ಬೆರೆಸಿ. ಸಕ್ಕರೆ ಅಥವಾ ಬೆಲ್ಲ ಹಾಕಿ ದಪ್ಪಗಾಗುವ ತನಕ ಬೇಯಿಸಿ. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಮಗುವಿಗೆ ತಿನ್ನಿಸಿ. ನೋಡಿದ್ರಲ್ಲ, ಮನೆಯಲ್ಲೇ ಮಗುವಿಗೆ ಪೂರಕ ಆಹಾರ ತಯಾರಿಸೋದು ಎಷ್ಟು ಸುಲಭವಾಗಿದೆಯಲ್ಲ.
ಆದರೆ ಮಗುವಿಗೆ ತಿನ್ನಿಸುವಾಗ ಕೆಲವು ವಿಷಯಗಳ ಬಗ್ಗೆ ಗಮನ ಹರಿಸಬೇಕು. 2 ವರ್ಷ ವಯಸ್ಸಾಗುವ ತನಕ ಶಿಶುವಿಗೆ ತಾಯಿ ಹಾಲನ್ನು ಕುಡಿಸಿ. 2 ವರ್ಷದ ನಂತರವೂ ಶಿಶುವಿಗೆ ಬೇಕು ಅನಿಸುವ ತನಕ ತಾಯಿಯ ಹಾಲನ್ನು ಕುಡಿಸಿ. ಮಗುವಿನ ಪಾತ್ರೆಯಲ್ಲಿ ಕೀಟಾಣುಗಳು ತಗಲದಂತೆ ಅವುಗಳನ್ನು ಬಳಸುವ ಮೊದಲು ಚೆನ್ನಾಗಿ ಕುದಿಸಿ. ಮಗುವಿಗೆ ಪೂರಕ ಆಹಾರ ಕೊಡುವ ಮೊದಲು ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಮಗುವಿಗೆ ತಿನ್ನಿಸಲು ಸ್ವಚ್ಛ ಬಟ್ಟಲು ಮತ್ತು ಚಮಚವನ್ನು ಬಳಸಿ. ವಯಸ್ಸು ಹೆಚ್ಚಾದಂತೆ ಮಗು ಅಧಿಕ ಆಹಾರ ಸೇವಿಸುತ್ತದೆಯೇ ಇಲ್ಲವೇ ಎಂಬುದು ನಿಮಗೆ ತಿಳಿಯುತ್ತದೆ. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಗುವಿಗೆ ಆಗಾಗ ತಿನ್ನಿಸಿ. 6 ರಿಂದ 9 ತಿಂಗಳು ವಯಸ್ಸಾಗುವ ತನಕ ಮಗುವಿಗೆ ಹಗಲು 2 ರಿಂದ 3 ಬಾರಿ ತಿನ್ನಿಸಿ. 9 ರಿಂದ 12 ತಿಂಗಳ ವಯಸ್ಸಾಗುವ ತನಕ 4 ರಿಂದ 5 ಬಾರಿ. 1 ವರ್ಷ ವಯಸ್ಸಾಗುವ ತನಕ ಮಗುವಿಗೆ ಪ್ರತಿದಿನ 6 ಬಾರಿ ತಿನ್ನಿಸಿ. ಮಗು ಸಮಯ ತೆಗೆದುಕೊಳ್ಳುತ್ತದೆ, ಸ್ವಲ್ಪ ಸ್ವಲ್ಪವೇ ತಿನ್ನುತ್ತದೆ. ನೀವು ಪ್ರಯತ್ನಿಸ್ತಾ ಇರಿ. ಮಗುವಿಗೆ ಬಲವಂತವಾಗಿ ತಿನ್ನಿಸಬೇಡಿ, ಆರಾಮವಾಗಿ ಮುದ್ದಿನಿಂದ ಉಣಿಸಿ. ಒಂದು ವರ್ಷ ವಯಸ್ಸಾಗುವ ತನಕ ಮಗುವನ್ನು 2-3 ದಿನಗಳ ನಂತರವೇ ಸ್ನಾನ ಮಾಡಿಸಬೇಕು. ಸ್ನಾನ ಮಾಡಿಸಲು ನೀರು ಮತ್ತು ಮೆದುವಾದ ಟವೆಲ್ ಅನ್ನು ಬಳಸಿ. ಬಿಸಿ ನೀರಿನಿಂದ ಸ್ನಾನ ಮಾಡಿಸಿ, ಆದರೆ ಹೆಚ್ಚು ಬಿಸಿಯಲ್ಲ, ಹಿತವಾಗುವಷ್ಟು ಬಿಸಿ. ಹೆಚ್ಚು ಗಾಳಿ ಆಡುತ್ತಿರುವ ಸ್ಥಳದಲ್ಲಿ ಅಲ್ಲ. ಸ್ನಾನ ಮಾಡಿಸುವಾಗ ಎಲ್ಲಕ್ಕೂ ಮೊದಲು ಮಗುವಿನ ಮುಖವನ್ನು ತೊಳೆಯಬೇಕು. ಮಗುವಿನ ಕಣ್ಣುಗಳನ್ನು ಒಳಗಿನಿಂದ ಹೊರಗಿನ ಕಡೆಗೆ ಸ್ವಚ್ಛಗೊಳಿಸಬೇಕು. ಹಗುರವಾದ, ಅಂದರೆ ಯಾವುದೇ ಕೆಮಿಕಲ್ಸ್ ಇಲ್ಲದ ಸಾಬೂನು ಮತ್ತು ನಯವಾದ ಬಟ್ಟೆಯ ಸಹಾಯದಿಂದ ಶರೀರವನ್ನು ತೊಳೆಯಬೇಕು. ಎಣ್ಣೆ, ಲೋಷನ್ ಅಥವಾ ಕ್ರೀಮ್ನ ಬಳಕೆ ಮಾಡಬಾರದು. ಪೌಡರ್ ಮಗುವಿನ ಶ್ವಾಸಕೋಶಕ್ಕೆ ಒಳ್ಳೆಯದಲ್ಲ. ಶಿಶುವಿನ ತ್ವಚೆ ಒಣಗಿದರೆ ಡಾಕ್ಟರ್ ಅನ್ನು ಸಂಪರ್ಕಿಸಿ ಸುರಕ್ಷಿತ ಕ್ರೀಮ್ ಇತ್ಯಾದಿಗಳನ್ನು ಬಳಸಬೇಕು. ಮಗುವಿನ ಶರೀರ ಬೆಚ್ಚಗೆ ಇರುವಂತೆ ಮಗುವಿನ ತಲೆಯನ್ನು ಕೊನೆಯಲ್ಲಿ ತೊಳೆಯಬೇಕು. ತಕ್ಷಣವೇ ತಲೆಯನ್ನು ಒಣ ಟವೆಲ್ನಿಂದ ಒರೆಸಿ ಮುಚ್ಚಬೇಕು. ಸರಿ, ಈಗ ಮಕ್ಕಳ ಆರೋಗ್ಯ ಸಂಬಂಧಿತ ಕೆಲವೊಂದು ಮುಖ್ಯ ವಿಷಯಗಳು. ಮನೆಯಲ್ಲಿ ಯಾರೂ ಧೂಮಪಾನ ಮಾಡಬಾರದು. ಧೂಮ ಮಗುವಿನ ಶ್ವಾಸಕೋಶಕ್ಕೆ ಹಾನಿಕಾರಕ. ಮಗುವನ್ನು ಮುದ್ದಿಸಿ, ಆದರೆ ಅದರ ಬಾಯಿಗೆ ನಿಮ್ಮ ಬೆರಳನ್ನು ಹಾಕಬೇಡಿ. ಬೆರಳುಗಳಲ್ಲಿ ಅಂಟಿದ ಕೀಟಾಣುಗಳಿಂದಾಗಿ ಮಗುವಿನ ಆರೋಗ್ಯ ಕೆಡಬಹುದು. ಮಗುವಿಗೆ ಭೇದಿಯಾಗುತ್ತಿದ್ದರೆ ನಿಮ್ಮ ಹಾಲನ್ನು ಹೆಚ್ಚು ಕುಡಿಸಿ. ಆನಂತರ ORS ದ್ರಾವಣ ಮತ್ತು ಜಿಂಕಿನ ಗುಳಿಗೆ ಕೊಡಿ. ORSನ ದ್ರಾವಣದ ಜೊತೆ ಜಿಂಕಿನ ಗುಳಿಗೆಯನ್ನು ಆಶಾ ಅಥವಾ ಅಂಗನವಾಡಿಯಿಂದ ಪಡೆದುಕೊಳ್ಳಿ. ಅನ್ನದ ಗಂಜಿ, ಮಜ್ಜಿಗೆ, ನಿಂಬೆ ಪಾನಕವನ್ನು ಸಹ ಕೊಡಬಹುದು, ಮಗುವಿನ ವಯಸ್ಸು 6 ತಿಂಗಳಿಗಿಂತ ಅಧಿಕವಾಗಿದ್ದರೆ. ಇವೆಲ್ಲವುಗಳ ನಂತರವೂ ವಾಂತಿ ಭೇದಿ ಅಥವಾ ಮಗುವಿಗೆ ಸುಸ್ತಾಗುತ್ತಿದ್ದರೆ, ಮೂತ್ರ ವಿಸರ್ಜನೆ ಕಡಿಮೆಯಾಗುತ್ತಿದ್ದರೆ ಅಥವಾ ಭೇದಿಯಲ್ಲಿ ರಕ್ತವು ಬರುತ್ತಿದ್ದರೆ ತಕ್ಷಣವೇ ಆರೋಗ್ಯಕರ್ತರನ್ನು ಸಂಪರ್ಕಿಸಿ ಅಥವಾ ಮಗುವನ್ನು ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ. ಮಗುವಿನ ಪೋಷಣೆಯ ಎಲ್ಲ ಅಗತ್ಯದ ವಿಚಾರಗಳನ್ನು ನಾವು ಯಾಕೆ ಅನುಸರಿಸಬೇಕು ಅಂದರೆ, ಮಗು ಆರೋಗ್ಯವಾಗಿರಬೇಕು, ವಯಸ್ಸಿಗೆ ತಕ್ಕ ಹಾಗೆ ಬೆಳಿಬೇಕು ಅಂತ. ಆದರೆ ವಯಸ್ಸಿಗೆ ತಕ್ಕ ಹಾಗೆ ಬೆಳವಣಿಗೆ ಆಗ್ತಿದೆಯೋ ಇಲ್ವೋ ಅಂತ ತಂದೆ ತಾಯಿಗಳು ತಿಳ್ಕೋಬೇಕಾದ್ದು ಕೂಡ ಬಹಳ ಅಗತ್ಯ. 3 ತಿಂಗಳು ವಯಸ್ಸಾದಾಗ ಶಿಶುಗಳು ಹೆಚ್ಚಾಗಿ ಮುಗುಳು ನಕ್ಕು ಪ್ರತಿಕ್ರಿಯೆ ನೀಡುತ್ತವೆ. ಮಗುವನ್ನು ನೋಡಿ ಮುಗುಳು ನಗಬೇಕು, ಅದರ ಜೊತೆ ಮಾತನಾಡಬೇಕು. 6 ತಿಂಗಳ ಶಿಶು ಯಾವುದೇ ವಸ್ತುವಿನತ್ತ ಹೋಗಬಯಸುತ್ತದೆ. ಸ್ವಲ್ಪ ದೊಡ್ಡ ಬಣ್ಣ ಬಣ್ಣದ ಆಟಿಕೆಗಳನ್ನು ತೋರಿಸಿ ಮಗು ಅದನ್ನು ಹಿಡಿಯುವಂತೆ ಮಾಡಬೇಕು. 9 ತಿಂಗಳು ವಯಸ್ಸಾದಾಗ ಮಗು ಕುಳಿತುಕೊಳ್ಳಲು ಮತ್ತು ವಸ್ತುಗಳನ್ನು ಹಿಡಿಯಲು ಪ್ರಾರಂಭಿಸುತ್ತದೆ. ಮಗುವಿಗೆ 1 ವರ್ಷ ವಯಸ್ಸಾದಾಗ ನಿಲ್ಲತೊಡಗುತ್ತದೆ. ಆ ಸಮಯದಲ್ಲಿ ನಾವು ಮಗುವಿನ ಜೊತೆ ಆಟವಾಡಬೇಕು ಮತ್ತು ವಸ್ತುಗಳ ಹೆಸರು ಹೇಳಬೇಕು ಮತ್ತು ಕಲಿಸಬೇಕು. ವಯಸ್ಸಿಗೆ ತಕ್ಕ ಹಾಗೆ ಮಗು ಬೆಳೆಯುತ್ತಿಲ್ಲವಾದರೆ ಅಥವಾ ನಿಧಾನವಾಗಿ ಬೆಳೆಯುತ್ತಿದ್ರೆ ಗಾಬರಿ ಆಗಬೇಕಾಗಿಲ್ಲ. ಬದಲಾಗಿ ಮಗುವಿನ ಜೊತೆ ಹೆಚ್ಚು ಮಾತನಾಡಬೇಕು ಮತ್ತು ಆಟವಾಡಬೇಕು. ಮಗುವಿನ ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಇಷ್ಟಾದರೂ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗ್ತಿಲ್ವಾದರೆ ಅಂಗನವಾಡಿ ಮತ್ತು ಆರೋಗ್ಯಕರ್ತರನ್ನು ಸಂಪರ್ಕಿಸಿ. ನಿಮ್ಮಲ್ಲಿನ ಅಂಗನವಾಡಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲವಾದರೆ
ಅಲ್ಲಿನ ಆರೋಗ್ಯ ಸೇವೆಗಳ ಬಗ್ಗೆ ನೀವು ತೃಪ್ತಿ ಹೊಂದಿಲ್ಲವಾದರೆ ನೀವು ಜಿಲ್ಲಾಧಿಕಾರಿಯವರಿಗೆ ದೂರು ಸಲ್ಲಿಸಬಹುದು. 2 ರಿಂದ 3 ವರ್ಷದ ಮಗು ಕೆಲವೊಂದು ಬಣ್ಣಗಳನ್ನು ಗುರುತಿಸುತ್ತದೆ. ಅಡ್ಡಾದಿಡ್ಡಿ ಗೆರೆಗಳನ್ನು ಬರೆಯಬಹುದು. ನಿಮ್ಮ ಮಗು ಇದನ್ನೆಲ್ಲ ಮಾಡುತ್ತಿದೆ ಎಂದು ನಮಗೆ ಭರವಸೆ ಇದೆ. ನಿಮ್ಮ ಮಗು ಆರೋಗ್ಯವಾಗಿ ಜಾಣ ಮಗುವಾಗಲು ನಿಮ್ಮ ಮಗುವಿನ ಕಡೆ ಗಮನ ಕೊಡಿ.